ಕೇಂದ್ರದ ಸುದ್ದಿ 33 ಮಹಿಳಾ ಮೀಸಲಿಗೆ ಲೋಕಸಭೆ ಸ್ಥಾನ 850ಕ್ಕೆ ಏರಿಸುವ ವಿಧೇಯಕಗಳು ರೆಡಿಯಾಗಿದೆ. ಅದರಲ್ಲಿ 2 ಐತಿಹಾಸಿಕ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳು ಸಂಸತ್ನಲ್ಲಿ ಇವತ್ತು ಮಂಡನೆಯಾಗಲಿದೆ. ಇನ್ನು ಅಂಗೀಕಾರವಷ್ಟೇ ಬಾಕಿ. ಲೋಕಸಭಾ ಸದಸ್ಯ ಬಲ 543ರಿಂದ 850ಕ್ಕೆ ಏರಿಕೆ. ರಾಜ್ಯಗಳ ವಿಧಾನಸಭಾ ಸ್ಥಾನಗಳೂ ಹೆಚ್ಚಳ. 2029ರಿಂದ ಮಹಿಳಾ ಮೀಸಲು ಉದ್ದೇಶ. ಸ್ಥಾನ ಪ್ರಮಾಣ ನಿರ್ಧಾರ ಹೊಣೆ. ಇನ್ನು ಆಯೋಗಕ್ಕೆ ಮಸೂದೆಗೆ ವಿಪಕ್ಷ ವಿರೋಧ ಮಾಡ್ತಾ ಇದೆ. ಬಹುಮತವಿಲ್ಲದ ರಾಜ್ಯಸಭೆಯಲ್ಲಿ ಹೇಗೆ ಅಂಗೀಕಾರ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಹಾಗಾಗಿ ಇದು ಭಾರಿನೇ ಕುತೂಹಲ ಕೆರಳಿಸ್ತಾ ಇದೆ, ಏನಾಗಬಹುದು ಅಂತ ಹೇಳಿ. ನೋಡಿ, ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಸೀಟು ಮೀಸಲಿಡುವ ಐತಿಹಾಸಿಕ ನಾರಿ ಶಕ್ತಿ ವಂದನಾ ಅಧಿನಿಯಮ 2023 ಹಾಗೂ ಲೋಕಸಭಾ ಕ್ಷೇತ್ರಗಳನ್ನ ಸದ್ಯದ ಇನ್ನು 543ರಿಂದ ಗರಿಷ್ಠ 850ಕ್ಕೆ ಏರಿಸುವಂತಹ ಸಂವಿಧಾನ 131ನೇ ತಿದ್ದುಪಡಿ ಮಸೂದೆ 2026ನ ಕೇಂದ್ರ ಸರ್ಕಾರ ಇವತ್ತು ಲೋಕಸಭೆಯಲ್ಲಿ ಮಂಡಿಸಲಿದೆ. ಏಪ್ರಿಲ್ 15ರಿಂದ 3 ದಿನಗಳ ಕಾಲ ಕರೆದಿರುವ ಅಧಿವೇಶನದಲ್ಲಿ ಮಹತ್ವದ ಒಂದು ಅಂಗೀಕಾರ ಪಡೆಯುವ ವಿಶ್ವಾಸವನ್ನು ಕೇಂದ್ರ ಸರ್ಕಾರ ವ್ಯಕ್ತಪಡಿಸಿದೆ. ಆದರೂ ಏನಾಗಬಹುದು, ಆಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಇನ್ನು ಆದರೆ ಕೇಂದ್ರ ಸರ್ಕಾರದ ಪ್ರಸ್ತಾಪಿತ ವಿಧೇಯಕದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವಂಥ ವಿಪಕ್ಷಗಳು ನಾವು ಮಹಿಳಾ ಮೀಸಲು ಮಸೂದೆಯ ಪರವಾಗಿದ್ದೇವೆ, ಆದರೆ ಅದನ್ನು ತರಲು ಮುಂದಾಗಿರುವ ಕೇಂದ್ರ ಸರ್ಕಾರದ ಮಾರ್ಗದ ಬಗ್ಗೆ ನಮಗೆ ತಕರಾರಿದೆ ಅಂತ ಹೇಳಿದೆ. ಸರ್ಕಾರದ ನಡೆ ರಾಜಕೀಯ ಪ್ರೇರಿತವಾಗಿದೆ. ವಿಪಕ್ಷಗಳನ್ನು ಹತ್ತಿಕ್ಕಲು ಮತ್ತು ನಿಗ್ರಹಿಸಲು ಸರ್ಕಾರ ಈ ರೀತಿಯಲ್ಲಿ ವಿಧೇಯಕ ಮಂಡನೆ ಮಾಡ್ತಾ ಇದೆ. ಹೀಗಾಗಿ ವಿಧೇಯಕ ವಿರೋಧಿಸಲು ನಿರ್ಧರಿಸಿದ್ದೇವೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆದಂತಹ ವಿಪಕ್ಷಗಳ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹೀಗಾಗಿ ಗುರುವಾರದಿಂದ ಆರಂಭವಾಗಲಿರುವಂಥ ಅಧಿವೇಶನ ಆಡಳಿತ ಅಂದರೆ ಇವತ್ತಿನಿಂದ ಆರಂಭವಾಗಲಿರುವಂಥ ಅಧಿವೇಶನ ಮತ್ತು ಆಡಳಿತ ವಿಪಕ್ಷಗಳ ನಡುವೆ ಭಾರಿ ಜಟಾಪಟಿ ನಡೆಯುವಂಥ ಸಾಧ್ಯತೆ ಇದೆ. ವಾಕ್ಸಮರಕ್ಕೆ ವೇದಿಕೆಯಾಗುವಂಥ ನಿರೀಕ್ಷೆಯೂ ಇದೆ. ಯಾಕಂದರೆ ಮಹಿಳಾ ಮೀಸಲು ನೆಪದಲ್ಲಿ ಕ್ಷೇತ್ರ ಮರುವಿಂಗಡಣೆಗೆ ವಿಪಕ್ಷ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ರಾಜ್ಯಸಭೆಯಲ್ಲಿ ಸರ್ಕಾರಕ್ಕೆ 2/3 ಬಹುಮತ ಇಲ್ಲದ ಕಾರಣ ಇದು ಹೇಗೆ ಅಂಗೀಕಾರ ಆಗುತ್ತೆ ಅನ್ನೋದು ಕುತೂಹಲ. ಆಡಳಿತ ಪಕ್ಷದ ಕಡೆಯಿಂದ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಹಿಳಾ ಮೀಸಲು ವಿಧೇಯಕದ ಬಗ್ಗೆ ಚರ್ಚೆಯನ್ನು ಆರಂಭಿಸಲಿದ್ದಾರೆ. ವಿಪಕ್ಷಗಳ ಪರವಾಗಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚರ್ಚೆಯನ್ನು ಆರಂಭ ಮಾಡುವಂಥ ನಿರೀಕ್ಷೆ ಇದೆ. ಯಾವ ಮಸೂದೆ ಇವು ಅಂತ ನೀವು ಕೇಳಬಹುದು. ನೋಡಿ, ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ 33% ಮಹಿಳಾ ಮೀಸಲು ನೀಡುವ ಉದ್ದೇಶದಿಂದ ಹಾಗೂ ಇದಕ್ಕೆ ಅನುಗುಣವಾಗಿ ಮತ್ತೆ ಕ್ಷೇತ್ರ ಮರು ವಿಂಗಡಣೆ ಮಾಡುವಂಥ ಉದ್ದೇಶದಿಂದ 3 ಮಹತ್ವದ ವಿಧೇಯಕಗಳನ್ನು ಮಂಡನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈಗ ಯಾಕೆ ಇಷ್ಟು ದಿನ ಇಲ್ಲದಿರೋದು, ಈಗ ಸಡನ್ನಾಗಿ ಯಾಕೆ ಅನ್ನೋದಾದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕೆ ಅದಕ್ಕನುಗುಣವಾಗಿ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗತ್ತೆ. ಅದಕ್ಕೆ ಕ್ಷೇತ್ರ ಮರು ವಿಂಗಡಣೆ ಮಾಡಲೇಬೇಕಾಗಿರುತ್ತೆ, ಅನಿವಾರ್ಯ. ಜೊತೆಗೆ ಮಹಿಳೆಯರಿಗೆ ಶಾಸನ ಸಭೆಗಳಲ್ಲಿ ಸಮಾನ ಪ್ರಾತಿನಿಧ್ಯದ ಬೇಡಿಕೆ ಬಹುಕಾಲದಿಂದಿರೋ ಕಾರಣ ಈಡೇರಿಕೆಗೆ 33% ಮಹಿಳಾ ಮೀಸಲು ಜಾರಿಯ ಉದ್ದೇಶವನ್ನು ಇಟ್ಕೊಂಡು ಈ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ಬಹುಶಃ ಇದು ಜಟಾಪಟಿಗೆ ವೇದಿಕೆಯಾದರೂ ಅಚ್ಚರಿಯೇನಲ್ಲ.